ಹೌದು. ಇವಾಗ ಲಿಟ್ರಲಿ ಹೇಳ್ತಾ ಇದ್ದೀನಿ ಸರ್, ಟ್ಯಾಲೆಂಟಿಗೆ ಎಳ್ಳಷ್ಟು ಕಿಮ್ಮತ್ತಿಲ್ಲ. ಒಂಥರ ಹೈಬ್ರಿಡ್ ನಾನು. ಜಕಾತಿ ಅಂದ್ರೆ ನೀವು ಈ ಕರೆಂಟ್ ಬಿಲ್ ಅಲ್ಲೆಲ್ಲ ನೋಡಿರ್ತೀರಾ, ಜಕಾತಿ ಅಂತ ಅದೊಂದು ಕೈಂಡ್ ಆಫ್ ಟ್ಯಾಕ್ಸ್. ನಮ್ಮ ಪೂರ್ವಜರು ಆ ಟ್ಯಾಕ್ಸ್ ಕಲೆಕ್ಟ್ ಆಗಿದ್ರಂತೆ. ಇವಾಗ ಸರ್, ಈಗ ನಾನು ಹೇಳೋದು ಹೆಂಗಿದೆ ಅಂದ್ರೆ ಮೋಸ್ಟ್ಲಿ ಸ್ವಲ್ಪ ನನಗೆ ಕಷ್ಟ ಆಗಬಹುದು ಕೆಲವು ಕಡೆಯಿಂದ, ಬಟ್ ಹೇಳ್ಬೇಕು. ಯಾಕಂದ್ರೆ ಯಾರಾದ್ರೂ ಒಬ್ಬರಾದ್ರೂ ಒಂದ್ ರೀತಿಲಿ ವಾಯ್ಸ್ ಎತ್ತಲಿಲ್ಲ ಅಂದ್ರೆ ಅದು ಸರಿ ಆಗಲ್ಲ. ಆ ಒಂದೇ ಒಂದ್ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಜಸ್ಟ್ ಬಿಕಾಸ್ ಯಾರು ಗೊತ್ತಿರೋರು, ಇನ್ನೂ ಪರಿಚಯ ಇರೋರು, ಇನ್ನೇನೋ ಅಂತೆ ಫ್ರೆಂಡ್ ಅಂತೆ, ಅವ್ರ ಮಾತೈತಾರೆ ಸರ್ 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 ಇನ್ನೋ ಏನೋ ಅನ್ಕೊಂಡು ಹಿಂಗ್ ಕೂತಿರ್ತಾರೆ. ನನಗ್ ಬೇಕಾದವರು, ಅಥವಾ ಅವಳು ಅವತ್ತು ನನಗೆ ಅಲ್ಲೆಲ್ಲೋ ಹಾಯ್ ಹೇಳಿಲ್ಲ, ನಾನು ಅವಳನ್ನ ಕರಿಯಲ್ಲ. ಮಾಲಾಶ್ರೀ ಅವರ ಕಟ್ಟ ಅಭಿಮಾನಿ. ಯಾವ ಮಟ್ಟಕ್ಕೆ ಅಂದ್ರೆ ಅವ್ರು ಸಿನಿಮಾ ನೋಡ್ಕೊಂಡು ಆಕ್ಚುಲಿ ಅವ್ರ ತರನೇ ಬಟ್ಟೆ ಹಾಕೊಂಡು ಎಂತದು ಮಿರರ್ ಮುಂದೆ ನಾಟಕ ಮಾಡ್ತಿದ್ದವಳು ನಾನೇ. ಸುಬ್ರಹ್ಮಣ್ಯ ರಂಗಪ್ರಪಂಚ ಸರ್, ಅನ್ಫಾರ್ಚುನೇಟ್ಲಿ ಅವ್ರಿಲ್ಲ. ಅವ್ರ ಜೊತೆ ಗಿಳಿಯು ಪಂಜರದೊಳಿಲ್ಲ ಅನ್ನೋ ಒಂದು ನಾಟಕದಿಂದ, ಅಂದ್ರೆ ಪ್ರೊಫೆಷನಲ್ ಅಂತ ಹೇಳ ಏನಂತ ಹೇಳಿ ಗೊತ್ತಿಲ್ಲ, ನನ್ನ ಆತರ ಜೀವನ ಶುರುವಾಯ್ತು ನಾಟಕದಲ್ಲಿ. ಅಷ್ಟು ಸುಲಭಕ್ಕೆಲ್ಲ ಒಂದೇ ಸತಿ ಏನೋ ಆಗ್ಬಿಡುತ್ತೆ ಅನ್ನೋ ತರ ಇರಲ್ಲ. ಲೈಫಲ್ಲಿ ಏನ್ ಚೇಂಜ್ ಆದ್ರೂ ಮೈಕಿನ ನನ್ನ ಏನಂತಾರೆ ಆ ಬಾಂಡ್ ಇವತ್ತಿನ ತನಕ ಹಂಗೆ ಉಳ್ಕೊಂಡಿದೆ. ಫಾರ್ ಆಬ್ವಿಯಸ್ ರೀಸನ್ಸ್. ಈ ಸೌಂಡ್ ಇಂಜಿನಿಯರ್ ಅನ್ನೋರು ಏನಿರ್ತಾರಲ್ಲ, ಅವರ ಪಾತ್ರ ತುಂಬಾ ಮುಖ್ಯವಾದದ್ದು. ಯಾರಾದ್ರೂ ಶುರು ಮಾಡ್ತಿರೋರು ಸ್ವಲ್ಪ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಸೌಂಡ್ ಇಂಜಿನಿಯರ್ಗಳ ಜೊತೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ 1-2 ವರ್ಷದಲ್ಲಿ ಡಬ್ಬಿಂಗ್ ಅಲ್ಲಿ ಏನಂತಾರೆ ತುಂಬಾ ಜ್ಞಾನ ಪಡ್ಕೋತಾರೆ. ಹಂಗೇನೋ ನಂಗೆ ಡೈಲಾಗ್ ಎಲ್ಲ ನೆನಪಿಲ್ಲ. ಈಗ ಎಕ್ಸಾಂಪಲ್ ನಾ ಮಾತಾಡ್ತೀನಿ, ಹಲೋ ಕಿರಣ್ ಸರ್, ಹೇಗಿದ್ದೀರಾ ಸರ್, ಆರಾಮಾಗಿದ್ದೀರಾ ಸರ್, ಊಟ ಆಯ್ತಾ ಸರ್. ಒಂದ್ 3-4 ಕಾರ್ಟೂನಿಗೆ ಎಲ್ಲಾ ಕ್ಯಾರೆಕ್ಟರ್ಗೂ ನಾನು ಒಬ್ಳೆ ಮಾಡಿದೀನಿ. ಬಟ್ ನಾನೇ ಅನ್ಫಾರ್ಚುನೇಟ್ಲಿ ಸರ್, ನಾನು ಆರ್ಟಿಸ್ಟ್ ಆಗ್ತೀನಿ ಅನ್ನೋ ಹಸಿವು ಯಾರಲ್ಲೂ ಇಲ್ಲ. ನಾನು ಸೆಲೆಬ್ರಿಟಿ ಆಗ್ಬೇಕು ಅನ್ನೋ ಹುಚ್ಚಿದೆ. ಈಗ ಕಾರ್ಟೂನ್ ಇಷ್ಟನಾ, ಮೂವಿ ಇಷ್ಟನಾ ಅಂದ್ರೆ ಹೇಳಕ್ಕಾಗಲ್ಲ. ನಾನು ಎಲ್ಲಾ ಮಾಡ್ತೀನಿ. ಈಗ ವಾಯ್ಸ್, ಈಗ ನನ್ಗದು ಪ್ಯಾಷನ್ ಆಗಿರೋದ್ರಿಂದ ನನ್ಗೆ ಎಲ್ಲಾನು ಮಾಡಕ್ ಇಷ್ಟ ಆಗ್ತದೆ. ಅದನ್ನ ಕಾರ್ಟೂನ್ ಅಷ್ಟೇ ಡಿಫರೆನ್ಸ್ ಅಷ್ಟೇನೆ. ಇಲ್ಲ ತೀರಾ ವಯಸ್ಸಾದವ್ರು ಮುದುಕಿರ್ಗೆ ಟ್ರೈ ಮಾಡ್ಬೋದು, ಏನಮ್ಮ ಅದು ಒಂಥರ ಸಮಂತ, ಕಂಗನಾ ರನೌತ್, ಆಮೇಲೆ ಮಾಳವಿಕಾ ಮೋಹನ್. ಇಟ್ ಈಸ್ ವೆರಿ ವೆರಿ ರಾಂಗ್. ಹೆಂಗ್ ಗೊತ್ತಾ, ನೀವು ಸ್ವಲ್ಪ ಪಳಗಿರೋ ಆರ್ಟಿಸ್ಟ್ ಆಗಿದ್ರೆ, ನಿಮ್ಮ ಆರ್ಟ್ ನಿಮಗೆ ಗೊತ್ತಿದ್ರೆ, ಏನ್ ಮಾಡ್ತಿದ್ದೀರಾ ಅನ್ನೋ ಅರಿವಿದ್ರೆ ನಿಮಗ್ ಚೆನ್ನಾಗ್ ಗೊತ್ತು ಕಾರ್ಟೂನ್ ಹೆಂಗ್ ಕೊಡ್ಬೇಕು, ಕಾರ್ಟೂನ್ ವಾಯ್ಸ್ ಹೇಗ್ ಕೊಡ್ಬೇಕು. ಈಗ ಒಂದ್ ನಾರ್ಮಲ್ ಆಗಿ ಒಂದ್ ಕ್ಯಾರೆಕ್ಟರ್ ಹೆಂಗ್ ವಾಯ್ಸ್ ಕೊಡ್ಬೇಕು ಅದ್ ನಿಮಗೆ ಗೊತ್ತಿರಬೇಕು. ಒಂದು ಕ್ಯಾಚ್ ಫ್ರೇಸ್ ಇತ್ತು, ಹೆಲೋ ನರ್ಸ್ ಅಂತ, ಆಯ್ತಾ. ಅದಕ್ಕೂ ಈಗ ಒಂದ್ ಸರ್ ಅನ್ನಲ್ಲ, ಕಿರಣ್ ಸರ್ ಆತರ ಮಾತಾಡ್ತಾನೆ. ಬರೀ ಡಬ್ಬಿಂಗ್ ಆರ್ಟಿಸ್ಟ್ ಇವಳು ಅಂತ ಅನ್ಕೊಂಡ್ಬಿಡ್ತಾರೆ, ಅಥವಾ ವಾಯ್ಸ್ ಆರ್ಟಿಸ್ಟ್ ಅಂತಾನೆ ಅನ್ಕೊಂಡ್ಬಿಡ್ತಾರೆ. ಬಟ್ ಆಕ್ಚುಲಿ ನಾನು ಆಕ್ಟಿಂಗು ಮಾಡ್ತೀನಿ, ಸ್ಕ್ರಿಪ್ಟಿಂಗು ಮಾಡ್ತೀನಿ, ಡಬ್ಬಿಂಗ್ ಡೈರೆಕ್ಷನ್ ಮಾಡ್ತೀನಿ. ಬಟ್ ಹೇಳ್ತಾ ಇದ್ದೀನಿ, ಹೇಳಿಲ್ವಾ, ಬ್ರೇನು, ಕಿಡ್ನಿ, ಹೊಟ್ಟೆ ಎಲ್ಲಾ ಕಡೆಯಿಂದನೂ ನಾನು ಬ್ಲ್ಯಾಕ್ ಟ್ರೇನೆ. ಅದು ಕೋರ್ಸ್ ಅಲ್ಲಿ ಇರ್ಲಿ, ಅದ್ ಬೇಡ. ನೀನು ನಾಳೆಯಿಂದ ಆರ್ಟಿಸ್ಟ್ ಆಗ್ಬೇಡ, ನಿನ್ನ ಹೆಸರಿಗೆ 1,000 ಕೋಟಿ ಬರ್ದ್ ಕೊಡ್ತೀನಿ ಅಂತ ಯಾರು ಅಂದ್ರುನು, ನಿಮ್ಮ 1,000 ಕೋಟಿ ನಿಮ್ಮ ಹತ್ರನೇ ಇರ್ಲಿ. ಅಕ್ಕಿ ಆರುತ್ತೈತೆ ಮಾಡ್ಬಿಟ್ರೆ ಆಗಲ್ಲ. ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನೀವು ನಿಮ್ಮ ನಾಲ್ಗೆ ಶುದ್ಧಿ ಇಲ್ದೆ ನಾನು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಕ್ ಬರ್ತೀನಿ, ನನ್ನ ವಾಯ್ಸ್ ಚೆನ್ನಾಗಿದೆ ಅಂದ್ರೆ ಅದು ವರ್ಕೌಟ್ ಆಗಲ್ಲ. ಕನ್ನಡದಲ್ಲಿ ಮಾತಾಡಕ್ಕೆ ಸರಿಯಾಗಿ ಬರಲ್ಲ ಅಂದ್ರೆ, ಈಗ ಎಕ್ಸಾಂಪಲ್, ಈಗ ಒಂದ್ ಪದ ಭಾಸ್ಕರ ಹೇಳ್ದೆ, ಭಾಸ್ಕರ ಅಂದ್ರೆ ನೀವ್ ಹೇಳ್ತೀರಾ, ರೆಕಾರ್ಡ್ ಆಗುತ್ತೆ, ಆದ್ರೆ ಅದು ತಪ್ಪು. ಏನು ಅಗೇನ್ ಅದು ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿಬಿಟ್ರೆ ಆಹಾ ಪುಣ್ಯ. ಏನಂತಾರೆ, ಅದ್ ನೀವು ಆಕ್ಟರ್ ಆಗಿ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ, ನಿಮ್ಮ ಪುಣ್ಯ. ನಿಮ್ಗೆ ಒಳ್ಳೆ ಡೈರೆಕ್ಟರ್ ಸಿಕ್ಬಿಟ್ರೆ. ನನಗೆ ಸಂಪತ್ ಕುಮಾರ್ ಅಂತ ಒಳ್ಳೆ ಡೈರೆಕ್ಟರ್ ಸಿಕ್ಬಿಟ್ಟಿದ್ರು, ಅವರಿಗೆ ನಾನು ಚಿರಋಣಿ. ಅದೆಷ್ಟು ತಿದ್ದಿದಾರೋ, ಎಷ್ಟು ಹೇಳ್ಕೊಟ್ಟಿದಾರೋ. ಅದಕ್ಕಿಂತ ಕಳ್ಕೊಂಡಿರೋದೇ ಜಾಸ್ತಿ ಇರುತ್ತೆ ಒಬ್ಬ ಆರ್ಟಿಸ್ಟ್ ಲೈಫ್ ಅಲ್ಲಿ. ಹೆಸರೆಲ್ಲ ಹೇಳಕ್ ಹೋಗಲ್ಲ. ಬಟ್ ಏನು, ಆರ್ಟಿಸ್ಟ್ಗಳು ಸ್ಲೇವ್ಸ್ ಅಲ್ಲ. ಏನೋ ಸಮ್ ಕೈಂಡ್ ಆಫ್ ಗ್ರೂಪಿಸಮ್. ಓಕೆ, ಗ್ರೂಪಿಸಮ್ ಅಷ್ಟು ರೈಟ್ ವರ್ಡ್ ಅಲ್ಲ, ಬಟ್ ಆದ್ರೂನು ಸಮಥಿಂಗ್ ಸಿಮಿಲರ್. ಏನೋ ಈಗ ಏನೋ ಪ್ರತಿ ಸತಿ, ಈಗ ಅದಕ್ಕೊಂದು ವರ್ಡ್ ಇದೆ, ಆ ವರ್ಡ್ ನಂಗೆ ಹೇಳಕ್ ಇಷ್ಟ ಇಲ್ಲ, ನಂಗದಾಗಲ್ಲ. ನಮ್ಮ ಇಂಡಸ್ಟ್ರಿಲಿ ಏನಾಗಿದೆ ಅಂದ್ರೆ ಅನ್ಫಾರ್ಚುನೇಟ್ಲಿ, ಯಾಕದು ಆ ಮಟ್ಟಕ್ಕೆ ಬಂದು ನಿಂತಿದೆ ನನಗೆ ಗೊತ್ತಿಲ್ಲ, ಆಯ್ತಾ. ಆರ್ಟಿಸ್ಟ್ಗೆ
ಟ್ಯಾಲೆಂಟ್ ಇದ್ರೆ ಮಾತ್ರ ಅವಕಾಶ ಸಿಗುತ್ತೆ ಅನ್ನೋ ಕಾಲ ಹೋಗ್ಬಿಟ್ಟಿದೆ ಸರ್. ಆಯ್ತಾ? ಡಬ್ಬಿಂಗ್ ಅಲ್ಲಿ ನಾವೇನಲ್ಲಿ ಕೋಟಿ ದುಡಿತಾ ಇಲ್ಲ, ಬಟ್ ಆದ್ರೆ ಈಗ ಯಾವ್ದೋ ಒಂದು ಕ್ಯಾರೆಕ್ಟರ್, ಇನ್ನೊಂದು ಹುಡುಗಿ ಯಾರೋ ಇದಾರೆ ನನ್ನ ಪಕ್ಕದಲ್ಲಿ, ಆಯ್ತಾ, ಆ ಹುಡುಗಿ ವಾಯ್ಸ್ಗೆ ಸೂಟ್ ಆಗೋದು ಇನ್ನೊಂದು ಯಾವ್ದೋ ಕ್ಯಾರೆಕ್ಟರ್ ಕಾಣಿಸ್ತಾ ಇರುತ್ತೆ ನನಗೆ, ಸೂಟ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ, ಬಟ್ ಆ ಹುಡುಗಿ ಹತ್ರ ಅದನ್ನ ಮಾಡ್ಸಲ್ಲ, ಯಾವ್ದೋ ಒಂದು ಗ್ರಜ್ಜಿಗೋಸ್ಕರ ಇನ್ನೇನೋ, ಅಥವಾ ಅವ್ರಿಗೆ ಏನೋ ನಾಳೆ ನಂಗೆ ಇದರಿಂದ ಸಮಸ್ಯೆ ಆಗ್ಬಹುದು. ಮೈಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಮೈಕ್ ಮುಂದೆ ಹೆಂಗ್ ಕುತ್ಕೋಬೇಕು ಅಂತ ಗೊತ್ತಿಲ್ಲ, ರೆಕಾರ್ಡಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈ ತರ ಕ್ಯಾರೆಕ್ಟರ್ ಚಿಚಿ ನಾನ್ ಮಾಡಲ್ಲಪ್ಪ, ನೀವು ನನಗೆ ಹೀರೋಯಿನ್ ಆದ್ರೆ ಹೇಳಿ ನಾನು ಮಾಡ್ತೀನಿ, ಇಲ್ಲ ನಾನು ಮಾಡಲ್ಲ. ಮೈಕ್ ಸ್ವಲ್ಪ ದೂರದಲ್ಲಿತ್ತು, ಹಿಂಗ್ ಕಾಲಿಂದ ಹೇಳ್ಕೊಂಡು ಹುಡುಗಿ, ನನಗೆ ಟೆನ್ಷನ್ ಆಯ್ತು, ಅವತ್ತೇನು ಹೇಳಲಿಲ್ಲ. ರೈಟ್, ಈಗ ನಾನು ಸಾಯೋ ತನಕ ಬರೀ ಆರ್ಟಿಸ್ಟ್ ಅಂತ ಗುರ್ತಿಸಿ ನಾನು ಖುಷಿಯಿಂದ ಸಾಯ್ತೀನಿ, ಏನೋ ರಿಗ್ರೆಟ್ ಇಲ್ಲದೆ ಸಾಯ್ತೀನಿ. ನನ್ಗೆ ಆ ಸೆಲೆಬ್ರಿಟಿ ಅನ್ನೋ ಪದ ಬೇಕಾಗೇ ಇಲ್ಲ, ಏನೋ